ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ SITಗೆ ನಿಮ್ಮ SIT ವರದಿ ಏನು ಮಾಡಿದಿರಿ ಅದು ಕೊಡಿ ಅಂತೇಳಿ ಪತ್ರ ಬರೆದಿದ್ರು. ಇಲ್ಲಿವರೆಗೆ ಆ ವರದಿ ಕೊಟ್ಟಿಲ್ಲ. ಯಾಕೆ? ಏನಂತ ವಿಶೇಷತೆ ಅದರಲ್ಲ. ಒಬ್ಬ ಮಹಿಳಾ ಆಯೋಗ ಅದು ಒಂದೇನಪ್ಪ ಅಂತಂದ್ರೆ ವಿಶೇಷವಾಗಿ ಸಿವಿಲ್ ನ್ಯಾಯಾಲಯದ ಅಧಿಕಾರದಕ್ಕದ ಅವರಿಂದ ನೇರವಾಗಿ ಕೇಳ್ತಾ ಇದ್ದಾರೆ. ಜನಸಾಮಾನ್ಯ ಕೇಳಿದ್ರೆ ಇಲ್ಲ ಇರೋ ಕಾರಣ ಹೇಳ್ಬೋದು. ಅವ್ರಿಗೆ ಯಾಕೆ SIT ತನ್ನ ಪೂರ್ಣ ವರದಿ ಇದೆ, ಅವ್ರಿಗೆ ಮಧ್ಯಂತರ ವರದಿಯನ್ನು ಮಾಡಿದ್ದಾರೆ, ಅದನ್ನು ಯಾಕೆ ಇನ್ನೂ ಕೊಟ್ಟಿಲ್ಲ? ಇದು ದೊಡ್ಡ ಪ್ರಶ್ನೆ. ಇದು ಕೊಡ್ಬೇಕಾಯ್ತಲ್ಲ. ಏನದು ಅಂಥದ್ದು ಅದ್ಭುತವಾದ್ದು? ಏನು ದೇಶದ ರಕ್ಷಣೆ ಇದನ? ಈ ದೇಶಕ್ಕೆ ಏನಾದರೂ ಆಪತ್ತಾಗ್ತದನ? ಅದ್ರ ಕೊಟ್ಟರೆ ರಾಷ್ಟ್ರದ್ರೋಹಿ, ರಾಜದ್ರೋಹಿ, ಧರ್ಮದ್ರೋಹಿ ಆಗ್ತಾರ? ಏನದ ಅಂಥದ್ದು ಅದರಲ್ಲ? ಯಾಕೆ ಕೊಡ್ತಾ ಇಲ್ಲ, ಕೊಟ್ಟಿಲ್ಲ ಯಾಕೆ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇವತ್ತು ಬೇಸತ್ತಿರುವಂತಹ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಈ ಮುಖ್ಯ ಕಾರ್ಯದರ್ಶಿನಿ ಆದಂತಹ ನಮ್ಮ ಶಾಲಿನಿ ರಜನೀಶ್ ಅವರು ಪತ್ರ ಬರೆದಿದ್ದಾರೆ. ನಮಗೆ ಇಸದು ಕೊಡ್ರಿ ಅದನ್ನು ಅಂತೇಳಿ. ಇದು ನಿಜವಾಗಿ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು. ಯಾಕಂದರೆ SIT ತರಿಸ್ಕೋಬಾರ್ದಾಗಿತ್ತು. ಯಾಕೆಂದರೆ SIT ವರದಿ ಏನು ಮಧ್ಯಂತರ ಏನದಪ್ಪ ಅಂಥದ್ದು? ಅದು ಪೂರ್ಣ ವರದಿ ಅವ್ರಿಗೆ ಕೊಟ್ಟರೆ ಮುಗಿದು ಹೋಗ್ತಲ್ಲ. ಏನಾಗ್ತದೆ? ನೀವು ಪಾಪ ಸತ್ಯ ಹಳ್ಳಿಗೆ ಹೊರಟಿದ್ದೀರಿ, ಸತ್ಯನಿಷ್ಠಿದ್ದೀರಿ, ಶೋಧನೆ ಮಾಡಿದ್ದೀರಿ, ತನಿಖೆ ಮಾಡಿದಿರಿ. ಇಲ್ಲಿವರೆಗೆ ನಿಮಗೆ ಏನೇನು ಸಿಕ್ಕದು, ಏನೇನಿಲ್ಲ, ಎಂತೂ ಏನು ಅದು ತಿಳಿಸ್ಬೇಕಲ್ಲ. ಯಾಕೆಂದರೆ ಅವರು ಸರ್ಕಾರದ ಕಡೆಯಿಂದ ಡೈರೆಕ್ಷನ್ ಮಾಡಿಸಿ 20 ವರ್ಷಗಳ ಕಳೆದ 2 ದಶಕಗಳಿಂದ ನಡೆದಂತಹ ಅಸಹಜ ಸಾವುಗಳು ಅಥವಾ ನಾಪತ್ತೆಯಾದ ಸಾವುಗಳ ಬಗ್ಗೆ, ನಾಪತ್ತೆಯಾದವ್ರ ಬಗ್ಗೆ ತನಿಖೆ ಮಾಡಿಕೊಡ್ರಪ್ಪ. ಅದ್ರ ಜೊತೆ ಅನೇಕ ಸಾವುಗಳಾಗ್ತಾ ಇದ್ದಾವೆ, ಅದ್ರ ಬಗ್ಗೆ ನಮಗೆ ತನಿಖೆ ಮಾಡಿಕೊಡ್ರಿ ಅಂತೇಳಿ ಒತ್ತಡ ತಂದು ಅದನ್ನು ಈಗ ನಿಮಗೆ ತಿಳಿಸಿದ್ರು ಇದ್ದಾರೆ. ನೀವು ಆ ದಿಶೆಯಲ್ಲಿ ಮುಂದುವರೆದಿದ್ರೆ ಅಂತ ತಿಳಿಸೋದಕ್ಕೆ ಏನು ತಪ್ಪದ? ಬೇಡ, ಏನೋ ಮಾಡ್ರಪ್ಪ ನೀವು, ಅಡ್ಡಿಲ್ಲ. ಈಗ 6 ಜನರು ಏನೋ ನೀವು ಬಂದು ಈಗಿನ ಸಿಕ್ಕ ವರದಿಯ ತುಣುಕುಗಳಾದ ಮೇಲೆ ಹೇಳ್ಬೇಕಾಯ್ತು. ಪೂರ್ಣ ಅವ್ರಿಗೆ ಕೊಟ್ಟಿಲ್ಲ ನೀವು. ಆ 3000 ಸಮಥಿಂಗ್ ಮೇಲದ ಅಷ್ಟು ನೀವು ಪೂರ ಯಾರ ಕೈಗೂ ಕೊಟ್ಟಿಲ್ಲ. ಒಂದು ಸ್ವಲ್ಪ ಏನೋ ಕೊಟ್ಟಿದ್ದೀರಿ, ನ್ಯಾಯಾಲಯಕ್ಕೆ ಕೊಟ್ಟಿದ್ರೆ ಅಷ್ಟು ಬೆಳತಂಗ ನ್ಯಾಯಾಲಯಕ್ಕೆ. ಉಳಿದವ್ರು ಯಾರು ಕೇಳಿ ಒಂದಿಷ್ಟು ಅಲ್ಲಿ ದೊರೆರಾಜು ಅವರು ಕೇಳಿದ್ದಾರೆ, ಅವ್ರಿಗೊಂದಿಷ್ಟು ಕೊಟ್ಟಿದ್ದೀರಿ, ಪೂರ್ಣ ಅಲ್ಲ. ಈಗಾಗಲೇ ನ್ಯಾಯಾಧೀಶ ಹೇಳಿದ್ದಾರೆ ಪೂರ್ಣವಾದ ವರದಿಯನ್ನು ಕೊಡ್ರಪ್ಪ ನೀವು ಅಂತೀರ. ಅದು ಕೊಡ್ರಿ, ಯಾವಾಗಾರು ಕೊಡ್ರಿ. ಈಗ ಏನು ಕೊಟ್ಟಿದ್ದೀರಿ ಅದನ್ನು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಕೊಡ್ರಿ ಅಂತ ಅವರು ವಿಚಾರ ಮಾಡ್ಬೇಕಲ್ರಿ. ಇದು ಹೌದಪ್ಪ, ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರಾ, ನೀವೇನು ಮಾಡ್ತಾಯಿದ್ರಿ ವಿದೌಟ್ ಡಾಕ್ಯುಮೆಂಟ್ ಅವ್ರು ಹೆಂಗೆ ಮಾತಾಡೋಕ್ಕೆ ಸಾಧ್ಯ? ಈಗ ನಾವೇನು ಮಾತಾಡೋದು? ಯಾರು ಹೇಳಿದ್ದು ಕೇಳಿ ಮಾತಾಡ್ಬೇಕು. ನಿಮಗೆ ದೊರೆರಾಜ್ ಅವರು ಒಂದು ಹೇಳ್ತಾರೆ, ಅವ್ರು ತಮಗೇನು ದೊರೆತದ ಅದ್ರ ಮೇಲೆ, ದೊರಕಾಣತ್ತವ್ರು ಒಂದು ಮಾತಾಡ್ತಾರೆ, ಬಾಲಣ್ಣವರು ಮತ್ತೊಂದು ಹೇಳ್ತಾ ಇದ್ದಾರೆ. ಎಲ್ಲ ಅಡ್ವೊಕೇಟ್, ರೆಕಗ್ನೈಸ್ ಅಡ್ವೊಕೇಟ್ಸ್ ಎಲ್ಲರೂ ಇವರು. ಅವ್ರು ಮಾತ್ರ ನಾವು ನಂಬಬೇಕಾಗ್ತದೆ, ಅದ್ರ ಮೇಲೆ ನಾವು ಮಾತಾಡಬೇಕಾಗ್ತದೆ. ಯಾಕೆಂದರೆ ಕೋರ್ಟ್ ಮ್ಯಾಟ್ರ ನಮ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆದರೂ ಅವರ ಆಧಾರದ ನಾವು ಮಾತಾಡಬೇಕಾಗಿದೆ. ಯಾಕೆ ನಮಗೆ ಸಿಗೋದಿಲ್ಲ. ಸ್ವತಃ ನಾಗಲಕ್ಷ್ಮಿ ಚೌಧರಿ ಅವರಿಗೆ ನೀವು ಕೊಡಲಾರಂಥ ರಿಪೋರ್ಟ್ ನಮಗೆ ಕೊಡ್ತೀರಾ? ನಮ್ಮಂಥ ಯೂಟ್ಯೂಬರ್ಗಳಿಗೆ, ಅದರಲ್ಲೂ ಯೂಟ್ಯೂಬರ್ ಕಂಡ್ರೆ ನಿಮಗೆ ಎಲ್ಲೆಲ್ಲದ ಒಂದು ರೀತಿ ಪ್ರೀತಿಯೋ ವಿಶ್ವಾಸವೋ ಏನೋ ಅವ್ರನ್ನ ಕಂಡ್ರೆ ಆದಷ್ಟು ದೂರ ಇಡುವಂಥದ್ದು. ಯಾಕಂದ್ರೆ ಅವ್ರು ತಮಗೆ ಅನಿಸಿದ್ದನ್ನು ಸ್ವತಂತ್ರ ಇರ್ತಾರ, ಹೇಳ್ತಾರ ಅನ್ನುವಂಥ ಕಾರಣಕ್ಕಾಗಿ ಇವತ್ತೇನಾದರೂ ಈ ದೇಶದಲ್ಲೇ ಅಥವಾ ಈ ನಾಡಿನಲ್ಲೇ ಅಥವಾ ಈ ಜಿಲ್ಲೆಗಳಲ್ಲೇ ಸತ್ಯ ಹೇಳುವಂಥ ಒಂದು ವ್ಯಕ್ತಿತ್ವ ಪ್ರಬಲವಾಗಿ ಏನಾರು ಇದ್ದಿದ್ರೆ ಅದು ಯೂಟ್ಯೂಬರ್ಗಳಿಗೆ, ಚಿಕ್ಕ ಪತ್ರಿಕೆಗಳಿಗೆ. ಯಾಕೆಂದರೆ ಅವ್ರಿಗೆ ಅದ್ರ ಮೇಲೆ ಬದುಕಬೇಕಾಗಿರ್ತದೆ. ನಿಜವಾದ ಪತ್ರಕರ್ತರಿರ್ತಾರೆ. ನಿಜವಾದ ಪತ್ರಕರ್ತರನ್ನು ಇವತ್ತು ಕಾರ್ಪೊರೇಟ್ ಮೀಡಿಯಾ ತೊಗೊಳೋದೇ ಇಲ್ಲ, ಅವರನ್ನು ಒಳಗೆ ಕರ್ಕೊಳ್ಳೋದಿಲ್ಲ ಅವರನ್ನು. ಮತ್ತು ನಿಜವಾದ ಪತ್ರಕರ್ತರು ಸ್ವತಂತ್ರವಾಗಿ ಬರೆಯುವಂಥವರು, ಸ್ವತಂತ್ರವಾಗಿ ಚರ್ಚೆ ಮಾಡುವಂಥವರು ಆ ಇನ್ನೊಬ್ಬರ ಕೈಲಿ ಅವ್ರು ಹೋಗೋದೂ ಇಲ್ಲ. ಅವ್ರು ಹೇಳಿದಂಗೆ ಹೇಳ್ಬೇಕಲ್ರಿ. ಕಾರ್ಪೊರೇಟ್ಗಳು ಯಾವ ರೀತಿ ಡೈರೆಕ್ಷನ್ ಮಾಡ್ತಾರೆ, ವಿಡಿಯೋಲಿಸ್ಟ್ ಯಾವ ರೀತಿ ಡೈರೆಕ್ಷನ್ ಮಾಡ್ತಾರೆ, ರಾಜಕಾರಣಿಗಳು ಯಾವ ರೀತಿ ಡೈರೆಕ್ಷನ್ ಮಾಡ್ತಾರೆ, ಆ ರೀತಿ ಮಾತಾಡಬೇಕು. ಇವತ್ತು ಗೋಧಿ ಮೀಡಿಯಾ ಅದ ಹಾಗೆ. ಆದರೆ ಇವರೆಲ್ಲ ಯೂಟ್ಯೂಬರ್ಸ್ಗಳು ಸತ್ಯವನ್ನು ಹೇಳಿಕ್ಕೆ ಪ್ರಯತ್ನ ಮಾಡುವಂಥವ್ರು. ಅದಕ್ಕೆ ಸ್ವಲ್ಪ ಬಂಡವಾಳ ಹಾಕ್ಕೊಂಡು ಅದ್ರ ಮೇಲೆ ಬದುಕಬೇಕಾಗಿರ್ತದೆ. ಬದುಕುವಾಗಿರಬೇಕು, ಸತ್ಯಗಳಿರಬೇಕು ಮತ್ತು ಸ್ವತಂತ್ರ ಉಳಿಬೇಕು. ಭಾಳ ಮಹತ್ವದ್ದು. ಯೂಟ್ಯೂಬರ್ಸ್ಗಳಲ್ಲೇ ಮ್ಯಾಕ್ಸಿಮಮ್ ಸ್ವತಂತ್ರ ಇದ್ದಾರೆ. ತಮಗೆ ಅನಿಸಿದ್ದನ್ನು ಸರಿಯೋ ತಪ್ಪೋ ಹೇಳಿಬಿಡ್ತಾರೆ.
ಅದಕ್ಕೆ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ನಂಬುದು ಮೇನ್ ಮೀಡಿಯಾನಲ್ಲ. ಮೇನ್ ಮೀಡಿಯಾ ತಿಳ್ಕೊಂಡದ ನಮ್ಮನ್ನು ನಂತರ ಜಗತ್ತು ಅಂತೇಳಿ ತಪ್ಪು ತಿಳ್ಕೊಳ್ತಾ ಇದ್ದಾರೆ ಅವರು. ಇವತ್ತು ಡಿಜಿಟಲ್ ಮೀಡಿಯಾ ಸಣ್ಣ ಸಣ್ಣ ಯೂಟ್ಯೂಬರ್ಗಳು ನಂಬುವಂಥದ್ದು. ಯೂಟ್ಯೂಬ್ ಅದೊಂದು ವಾಹಿನಿ. ನಿಜವಾಗಿ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಧ್ವನಿಯನ್ನು ಎಲ್ಲೂ ಹೇಳಿದ್ದು ಅದು ಆಸರೆ ಇಲ್ಲ. ಪತ್ರಿಕೆ ಮಾಡಿ ಹಾಕ್ತೀನಪ್ಪ ಅಂದ್ರೆ ಅಸಾಧ್ಯದ ಮಾತು. ಪ್ರಿಂಟ್ ಹಾಕಿ ಮಾಡಿ ಮಾರ್ಕೆಟ್ ಇಡೋದು ಓಡಾಡೋದು ಸಾಧ್ಯ ಇಲ್ಲ. ಒಂದು ವಿಡಿಯೋ ಮಾಡಿ ನಾವು ಯೂಟ್ಯೂಬ್ದಲ್ಲಿ ಹಾಕಿಬಿಟ್ಟವಪ್ಪ ಅಂದರೆ ಎಷ್ಟೋ ಜನ ನಮ್ಗೆ ದುಡ್ಡು ಬರ್ತದೋ ಇಲ್ಲವೋ, ಲಾಭ ಆಗ್ತದೋ ಲಾಭ ಮಾಡ್ತಾರೆ. ಅವರು ಯೂಟ್ಯೂಬರ್ಸ್ಗಳು ಎಷ್ಟು ಮಟ್ಟಿಗೆ ಕೊಡ್ತಾರೋ ನಿಮಗೆ ಗೊತ್ತಿದ್ದ ವಿಷಯ ಅದ. ಅಟ್ಲೀಸ್ಟ್ ಜನರು ಹೋಗಿ ಮೂಡ್ತದಲ್ಲಪ್ಪ ನಮ್ಮ ವಿಚಾರ ಅನ್ನೋ ಕಾರಣಕ್ಕೆ ಯೂಟ್ಯೂಬರ್ಸ್ಗಳೆಲ್ಲ ಇಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನೋಡ್ರಿ ಮೇನ್ ಮೀಡಿಯಾದಾಗ ಬರಬೇಕಾಗಿದ್ದು ದೊಡ್ಡ ನ್ಯೂಸಾಗೆ ಈ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವ್ರು ಹೇಳಿದಂಥ ಮಾತು. ಪತ್ರಿಕೆ ದೊಡ್ಡ ಪತ್ರಿಕೆ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ನ್ಯೂಸ್ ಕೊಟ್ಟಿದ್ದಾರೆ. ದೊಡ್ಡ ನ್ಯೂಸ್ ಇದು. ಅಲ್ಲಿ ಸತ್ಯ ಮುಚ್ಚಾಕ್ತಾ ಇದ್ದಾರೆ ಎಲ್ಲರೂ ಕೂಡಿ. ಸರ್ಕಾರ, ರಾಜಕೀಯ ಪಕ್ಷಗಳು, ಧರ್ಮದ ಹೆಸರನ್ನು ಹೇಳ್ಕೊಳ್ಳೋಂಥ ಧರ್ಮದ ಹಂಡ್ರು ಎಲ್ಲರೂ ಕುಡ್ಕೊಳ್ಳೋದು ಸತ್ಯ ಮುಚ್ಚಾಕ್ತಾ ಇದ್ದಾರೆ. ಅಲ್ಲಿಯ ಸೌಜನ್ಯ ಕೇಸ್ ಆಗಿರ್ಬೋದು, ವೇದವಲ್ಲಿ ಕೇಸ್ ಆಗಿರ್ಬೋದು, ಪದ್ಮಲತಾಳ ಕೇಸ್ ಆಗಿರ್ಬೋದು, ಅದೇ ಕಾಲಕ್ಕೆ ಆನೆ ಮಹೋದದ ಕೇಸ್ ಆಗಿರ್ಬೋದು, ಅವ್ರ ತಂಗಿ ಕೇಸ್ ಆಗಿರ್ಬೋದು, ಇನ್ನೂ ಅನೇಕ ಜನರ ಸಾವುಗಳಲ್ಲಾಗಿದ್ದಾವೆ. VS ಉಗ್ರಪ್ಪನವರ ವರದಿ ಪ್ರಕಾರ 477 ಕೇಸುಗಳು, 40 ಯಾವ ಗೊತ್ತಿಲ್ಲಂಥ ಕೇಸುಗಳು, ಅನಾಮಧೇಯ ಸತ್ತು ಹೋಗಿದ್ದಾರೆ ಪಾಪ ಅಲ್ಲಿ ಬಂದ. ಆದರೂ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ. ಮೇನ್ ಮೀಡಿಯಾ ಇಲ್ಲ. ಅವ್ರು ಮತ್ತೆ ಧರ್ಮವನ್ನು ರಕ್ಷಣೆ ಮಾಡುವ ಹೆಸರಿನಲ್ಲೇ ಅಲ್ಲಿ ಧರ್ಮದ ಹೆಸರಲ್ಲೇ ಅಡಿಗೆ ಕುಳಿತಂಥವ್ರು ರಕ್ಷಣೆ ಮಾಡಲಿಕ್ಕೆ ಬರ್ತಾ ಇದ್ದಾರಲ್ಲ, ಸತ್ಯ ಹೇಳೋದಕ್ಕಲ್ಲ. ಸೌಜನ್ಯ ತಾಯಿಯನ್ನು ಇವ್ರು ಇಂಟ್ರಾಗೇಷನ್ ಮಾಡ್ತಾರೆ. ಇವರು ಕೋರ್ಟ್ನಲ್ಲಿ ಮ್ಯಾಟ್ರ್ ಅದ ಅಂತ ನಮ್ಮ ಟ್ರಯಲ್ ಈ ಪ್ರೊಫೆಷನ್ ಮಾಡುತ್ತಿರುವಂಥ ಗೋಧಿ ಮೀಡಿಯಾ ಜನ ಆದಷ್ಟು ಈ ರಾಕೇಶ್ ಶೆಟ್ಟಿ ಅಂತವ್ರಾಗಿರ್ಬೋದು, ನಮ್ಮ ರಂಗಣ್ಣ ಅಂತವ್ರಾಗಿರ್ಬೋದು, ಹೆಸರುಗಳಿರೋದು ಹೇಳಬೇಕಾಗಿದೆ ಇಂಥವ್ರದ್ದೆಲ್ಲ. ಯಾಕೆಂದ್ರೆ ಅವ್ರು ತಪ್ಪ ಮೇನ್ ಮೀಡಿಯಾ ಉಳಿಸ್ಕೋಬೇಕಾಗ್ಯದ, ದುಡ್ಡು ಅವ್ರಿಗೆ ಬೇಕಾಗ್ಯದ. ಅವ್ರು ಆ ಮಾತು ಮಾಡ್ಬೋದು, ಇಲ್ಲ ಅಂತಲ್ಲ, ಅದು ನಮಗಾಗಿಲ್ಲ. ನಮಗೊಂದು ಮೊಬೈಲು, ಒಂದು ಸ್ಟ್ಯಾಂಡು ಇದ್ರೆ ಸಾಕು, ನಮ್ದು ಹೊಟ್ಟಿದ್ರೆ ಸಾಕಪ್ಪ. ಆ ರೀತಿ ಆ ನೆಲೆಯಲ್ಲಿ ಇವತ್ತೇನು ಒಂದು ಕಾಲಕ್ಕೆ ಹೋರಾಟಗಳಾಗ್ತಾ ಇದ್ದವು, ಆ ಹೋರಾಟಗಳು ಮಾಡೋ ಕೆಲಸವನ್ನು ಯೂಟ್ಯೂಬರ್ಸ್ ಮಾಡ್ತಾ ಇದ್ದಾರೆ. ಈ ಯೂಟ್ಯೂಬರ್ಸ್ಗಳಿಂದ ಇವತ್ತಿಗೆ ಜೀವಂತದ ಧರ್ಮಸ್ಥಳದ ಈ ಕೇಸ್ ಇಲ್ಲ, ಅದು ಮುಚ್ಚೋಗ್ಬಿಡುತ್ತೆ ಇಷ್ಟರಲ್ಲ. ನೋಡ್ರಿ, ಎಲ್ಲನೂ ಮಾಡಿ ತಂದ ಚೆನ್ನಯ್ಯ ಮೊದಲು ಭೀಮಿದ್ದ ಬಂದು ಸತ್ಯ ಹೇಳಿದ, ಬಂದು ಅರ್ಧ ಗಡ್ಡೆಯಲ್ಲಿ ಹೇಳಿದ, ಅದನ್ನು ಸುಳ್ಳು ಮಾಡಿಸ್ಲಿಕ್ಕೆ ಹೆಚ್ಚಿದ್ರು, ಮತ್ತು ಅದನ್ನು ಮತ್ತೆ ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ SIT ಮುಖಾಂತರ. ಆ SIT ರಿಪೋರ್ಟ್ ಇವತ್ತು ಕೇಳ್ತಾ ಇದ್ದಾರೆ, SITಗಳು ಅದು ಕೊಡ್ತಾ ಇಲ್ಲ. ಯಾಕಂದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತು ಅತ್ಯಂತ ಪ್ರಾಮಾಣಿಕ ಒಬ್ಬ ವ್ಯಕ್ತಿಪ್ಪ, ನಾವು ಅಲ್ಲಿ ಸತ್ತದ ಹೆಣ್ಮಕ್ಳ ಸಲುವಾಗಿ ಧ್ವನಿ ಇದ್ದಿದ್ದೀವಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದ ಈ ಸರ್ಕಾರದ, ಇವ್ರದೇ ಸರ್ಕಾರದ ನಮ್ಮ DKC ಅವರು ಷಡ್ಯಂತ್ರ ಮುಚ್ಚಾಕ್ತಾ ಇದ್ದಾರೆ. ಇವು ಗುಂಡ್ರಾಯರು ಅದೇ ರೀತಿಯಾಗಿ ಗುಂಡ್ರಾಯರಪ್ಪ ಮಗ ದಿನೇಶ್ ಗುಂಡ್ರಾಯರು. ಯಾಕೆ ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, SITಗೆ ಮೊದಲು ಕೊಡಬೇಕಾಗಿದ್ದ ರಿಪೋರ್ಟನ್ನು ಅವ್ರು ಕೊಡಲಿ, ಅದರಲ್ಲಿ ಏನದ ಅನ್ನೋದು ಅವರು ಅಥೆಂಟಿಕ್ ಆಗಿ ಹೇಳಿ. ಈಗ ಹೇಳ್ತಾ ಇದ್ದಾರೆ ನಮ್ಮ ವಕೀಲರ ಪ್ರಾಮಾಣಿಕರಾದ ವಕೀಲ ಧ್ವರಿರಾಜು ಅವರು, ಮತ್ತು ಅದ್ಭುತವಾಗಿ ಮಾತಾಡುವಂಥ ಒಳ್ಳೆ ಬುದ್ಧಿವಂತ ಬಾಲನ್ನವರು, ಅನೇಕರು ಇವತ್ತು ಸತ್ಯವನ್ನು ಹೊರಗೆ ಹಾಕಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ದಿಟ್ಟ ಇದೆಯ ಗಟ್ಟಿ ಮನಸ್ಸಿನ 13 ವರ್ಷದ ಹೋರಾಟ ಮಾಡೋದಂಥ ತಿಮರೋಡಿ ಇವತ್ತೊಬ್ಬ ನಾಯಕರಾಗಿ ಕಾಣ್ತಾ ಇದ್ದಾರೆ ಈ ವಿಷಯದಲ್ಲ. ಮಟ್ಟೇನವರು ಪಾಪ ಈ ನಮ್ಮ ತಿಮರೋಡಿ ಅವ್ರನ್ನ ಹೇಗಾದ್ರೂ ಅಲ್ಲಿದ್ದು ಓಡಿಸ್ಬೇಕು ಅಂತೇಳಿ ರಾಯಚೂರು ಘಟ್ಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು AC ಅವರು, ಅಲ್ಲಿ AC ಪುತ್ತೂರಿನ AC ಅವರು ಏನಂತ ಅಪರಾಧ ಮಾಡಿದ್ದಾರಪ್ಪ ಅವರು, ಎಷ್ಟು ಕೊಲೆಗಳನ್ನು ಮಾಡಿದ್ದಾರೆ, ಎಷ್ಟು ಅಲ್ಲಿ ಬೆಂಕಿಷ್ಟು ಕೆಲಸ ಮಾಡಿದ್ದಾರೆ, ಇವತ್ತು ಅವ್ರು ಉತ್ತರ ಕೊಡಬೇಕಾಗಿದೆ. ಅದಕ್ಕೆ ಹೈಕೋರ್ಟಿಗೆ ಹೋಗ್ತಾ ಇದ್ದಾರೆ ಪಾಪ ಅವರು. ಅಂದ್ರೆ ಸತ್ಯ ಹೇಳೋರು ಈ ಪರಿಸ್ಥಿತಿ. ಅದಕ್ಕಾಗಿ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಅಲ್ಲಿ ಏನದಪ್ಪ ನಮಗೆ ಕೊಡ್ರಿ ಅಂದಾಗ ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಸರ್ಕಾರದಲ್ಲಿ ನೇಮಿತ ಆದಂತಹ ಸರ್ಕಾರದ ಮಾತುಗಳನ್ನು ಕೇಳುವಂತಹ SITಗೆ ಸರ್ಕಾರಿ ಹೆಡ್ ಇವತ್ತು ನಮ್ಮ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಕೊಡ್ತಾ ಇದ್ದಾರೆ, ಕಳಿಸಿದ್ದಾರೆ. ನಮಗೆ SIT ರಿಪೋರ್ಟ್ ಬೇಕು ಅಂತೇಳಿ. ಈ ಸಂಕ್ರಮಣ ಕಾಲದಲ್ಲಿ ಸಂಕ್ರಮಣದಿಂದ ಇದೇನಾದರೂ ಸಿಕ್ಕಿತ. ಯಾಕಂದ್ರೆ ಈ ಸಂದರ್ಭದಲ್ಲಿ ಸಂಕ್ರಾಂತಿ ನಮ್ಮ ಎದುರಲ್ಲಿ ಬಂದು ನಿಂತದೆ. ಇವತ್ತು ಆ ಸಂಕ್ರಾಂತಿ ಸಂದರ್ಭದಲ್ಲಿ ಸತ್ಯ ಹೊರಗೆ ಬಂದಿದ್ದ ರಿಪೋರ್ಟ್, SIT ರಿಪೋರ್ಟ್ ನಮ್ಮ ಲಕ್ಷ್ಮಿಯವ್ರಿಗೆ, ನಾಗಲಕ್ಷ್ಮಿಯವ್ರಿಗೆ ಸಿಕ್ಕಿತ. ಇವೆಲ್ಲ ಪ್ರಶ್ನೆಗಳು. ಈ ದಿಶೆಯಲ್ಲಿ ಸರ್ಕಾರ ಆದಷ್ಟು ಬೇಗನೆ SITಯಿಂದ ಆ ರಿಪೋರ್ಟ್ ಕೊಡಿಸುವಂಥ ಕೆಲಸ ಆಗಬೇಕು. ಶಾಲಿನಿಯವರು ಅದನ್ನು ಮಾಡ್ತಾರೆ. ಯಾಕೆ ಅವರು ಪ್ರಾಮಾಣಿಕ ಅಧಿಕಾರಿಯಿಂದ ನಾವು ಕೇಳಿದ್ದೀವಿ. ಈ ದಿಸೆಯಲ್ಲಿ
ಸತ್ಯ ಹೊರಗೆ ಬರಲಿ, ಏನನ್ನೋದು ಹೊರಗೆ ಬರಲಿ, ಆ ಸತ್ಯಕ್ಕೆ ಚಾಲನೆ ಸಿಗಲಿ ಅಂತ ಹೇಳ್ತಾ ಮಕರ ಸಂಕ್ರಮಣದ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯ ಹೇಳ್ತಾ, ಈ ಸಂಕ್ರಮಣ ಸಂದರ್ಭದಲ್ಲಿ, ಬದಲಾವಣೆ ಸಂದರ್ಭದಲ್ಲಿ ಅಟ್ಲೀಸ್ಟ್ ಧರ್ಮಸ್ಥಳದಲ್ಲಿ ಈ ಎಲ್ಲ ಹತ್ಯೆ, ಅತ್ಯಾಚಾರ, ಕಬಳಿಕೆ, ಭೂ ಕಬಳಿಕೆ, ಮೀಟರ್ ಬಿಟ್ಟಿಗಳಿಗೆ ಅಂತ್ಯ ಅಂತ ಯೋಚನೆ ಮಾಡ್ತಾ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸರ್ಕಾರದ H60 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.